ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 349ನೇ ಕಂತಿಗೆ ನಿಮಗೆ ಸ್ವಾಗತ. ಜನವರಿ 28ನೇ ತಾರೀಕು ಒಂದು ದೊಡ್ಡ ರೀತಿಯಾದಂಥ ಆತಂಕ, ಆಘಾತವೇ ಭಾರತದ ಶೈಕ್ಷಣಿಕ ಸಮುದಾಯ ಅನುಭವಿಸ್ತು. ಏನಪ್ಪ ಅಂತಂದರೆ, ಒಂದು ವೈರಲ್ ಆದಂಥ ಒಂದು ಮೆಸೇಜು, ಅದು ಸರ್ಕಾರದ್ದು, ಎಲ್ಲರ ಮೊಬೈಲ್ಗಳಲ್ಲೂ ಹರಿದಾಡೋಕ್ಕೆ ಶುರು ಮಾಡ್ತು. ಅದರಲ್ಲಿ ನಿರ್ದಿಷ್ಟವಾಗಿ ಅದು ಯು ಜಿ ಸಿಯ ಮತ್ತು ವಿಶೇಷವಾಗಿ ಸೆಂಟ್ರಲ್ ಯೂನಿವರ್ಸಿಟಿಗಳು, ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಭರ್ತಿ ಮಾಡಿಕೊಳ್ಳುವಾಗ ಏನು ಮೀಸಲಾತಿಯನ್ನು ಇದುವರೆ ತನಕ ನೀಡಲಾಗ್ತಿತ್ತು, ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬೋದು, ಅಸೋಸಿಯೇಟ್ ಪ್ರೊಫೆಸರು ಮತ್ತು ಅದಲ್ದಿರೋ ಸೆಕ್ಷನ್ ಆಫೀಸರ್ಸು, ಅದಲ್ದಿರೋ ಕ್ಲರಿಕಲ್ ಗ್ರೇಡು ಮತ್ತು P1 ಇತ್ಯಾದಿಗಳು, ಅಂದರೆ ABCD ಹುದ್ದೆಗಳಲ್ಲಿ ಭರ್ತಿಗಳನ್ನು ಮಾಡಿಕೊಳ್ಳುವಾಗ ಏನು ಕಡ್ಡಾಯವಾಗಿ ಮೀಸಲಾತಿಯನ್ನು ಪಾಲಿಸಲೇಬೇಕಾಗಿತ್ತು, ಅದನ್ನು ಅಪರೂಪದ ಪ್ರಕರಣದಲ್ಲಿ ಬೇಕಾದರೆ ರಿಸರ್ವೇಷನ್ ಮಾಡಿ, ಮೀಸಲಾತಿಯ ವರ್ಗೀಕರಣದಿಂದ ಅದನ್ನು ತೆಗೆದುಹಾಕಿ, ಮೀಸಲಾತಿ ಅಪವರ್ಗೀಕರಣ ಮಾಡಿ, ಮೀಸಲಾತಿಯನ್ನು ರದ್ದು ಮಾಡಿ ಜನರಲ್ ಕ್ಯಾಟಗರಿ ಹುದ್ದೆ ಅಭ್ಯರ್ಥಿಗಳಿಗೆ ಅದನ್ನು ಕೊಡಬಹುದು ಅನ್ನುವಂತಹ ಅವಕಾಶಗಳಿರುವಂತಹ ಒಂದು ಸರ್ಕಾರದ ಕರಡು ಪ್ರಸ್ತಾಪ ವಿಶೇಷವಾಗಿ ಹರಡಕ್ಕೆ ಶುರುವಾಯಿತು. ಅದು ಕರಡು ಪ್ರಸ್ತಾಪ. ಆನಂತರ ಗೊತ್ತಾಗಿದ್ದೇನಪ್ಪ ಅಂದರೆ, UGC ತಾನು ಹೇಗೆ ಉನ್ನತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್, ಉನ್ನತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಜಾರಿಗೆ ತೆಗೆದುಕೊಳ್ಳುವುದಕ್ಕೆ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂಥೇಳಿ ದೇಶದಲ್ಲಿರುವ ಎಲ್ಲ ಕೇಂದ್ರೀಯ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಏಕರೂಪಿಯಾದಂಥ ಒಂದು ವ್ಯವಸ್ಥೆಯನ್ನು ಬರುವುದಕ್ಕೆ ಒಂದು ಪ್ರಸ್ತಾಪವನ್ನು, ಕರಡು ಪ್ರಸ್ತಾಪವನ್ನು ಬರೆದಿದ್ದರು. ಅದಕ್ಕೆ 4 ಜನ ಸದಸ್ಯರನ್ನು ಅದಕ್ಕಾಗಿ UGC ನೇಮಕ ಮಾಡಿತ್ತು ನವೆಂಬರ್ ತಿಂಗಳಲ್ಲಿ. ಅವರು ಡಿಸೆಂಬರ್ 28ನೇ ತಾರೀಕು ತಮ್ಮ ಪ್ರಸ್ತಾಪವನ್ನು ಕೊಟ್ಟಿದ್ದರು. ಅದನ್ನು UGC ಸಾರ್ವಜನಿಕರು ಅದರ ಬಗ್ಗೆ ತಮ್ಮ ಸಲಹೆಗಳನ್ನು ಕೊಡುವುದಕ್ಕೆ ಅಂತೇಳಿ ಸಾರ್ವಜನಿಕ ಚರ್ಚೆಗೆ ಬಿಟ್ಟಿದ್ದರು. ಜನವರಿ 29ನೇ ತಾರೀಕು ಅದಕ್ಕೆ ಕೊನೆಯ ದಿನ. ಡಿಸೆಂಬರ್ 28ಕ್ಕೆ ಕರಡನ್ನು ಸಾರ್ವಜನಿಕ ಚರ್ಚೆಗೆ ಅಂತ ಬಿಟ್ಟಿದ್ರು ಕೂಡ ಜನವರಿ 28ರ ತನಕ ಈ ಥರದ್ದೊಂದು ಕರಡಿದೆ ಅನ್ನೋದೇ ವಿಶ್ವವಿದ್ಯಾಲಯಗಳ, ಶೈಕ್ಷಣಿಕ ಸಂಸ್ಥೆಗಳ, ಉಪಾಧ್ಯಾಯರುಗಳ ಸಂಸ್ಥೆಗಳಿಗಾಗಲಿ, ವಿದ್ಯಾರ್ಥಿ ಸಂಘಟನೆಗಳಿಗಾಗಲಿ, ಪೋಷಕರಿಗಾಗಲಿ, ABCD ಇತರ ಆ ಹುದ್ದೆಗಳಲ್ಲಿ ಕೆಲಸ ಮಾಡ್ತಿರೋರ ಕಾರ್ಮಿಕ ಸಂಘಟನೆಗಳಿಗಾಗಲಿ, ನೌಕರದಾರರ ಸಂಘಟನೆಗಳಿಗಾಗಲಿ ಯಾರಿಗೂ ಗೊತ್ತಿಲ್ಲ. ಏಕಾಏಕಿ ಜನವರಿ 28, ನಾಳೆ ಕೊನೆ ದಿನ ಅನ್ಬೇಕಾದ್ರೆ ಜನವರಿ 28ಕ್ಕೆ ಇದು ಹೇಗೋ ಯಾರಿಗೋ ಗೊತ್ತಾಗಿ ಅದು ದೇಶಾದ್ಯಂತ ಹರಡಿ ಒಂದು ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡ್ತು. ಯಾಕಂತಂದರೆ, ಉನ್ನತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿಗಳ, ಪರಿಶಿಷ್ಟ ವರ್ಗಗಳ ಮತ್ತು ಹಿಂದುಳಿದ ಜಾತಿಗಳ ಪ್ರಾತಿನಿಧ್ಯ ಅವರ ಜನಸಂಖ್ಯೆಗೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ಇದೆ. ಹೀಗಾಗಿ ಮೀಸಲಾತಿಯನ್ನು ಏನು ಸಾಂವಿಧಾನಿಕವಾಗಿ ಕೊಟ್ಟಿದೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ಜಾತಿಗಳಿಗೆ, ಅದಕ್ಕೆ 50% ಮೇಲ್ಮಿತಿಯನ್ನು ನಿರ್ಬಂಧ ಮಾಡಿ ಕೊಟ್ಟಿದ್ರು ಕೂಡ ಅಷ್ಟೂ ಕೂಡ ಭರ್ತಿಯಾಗ್ತಿಲ್ಲ. ಹೀಗಾಗಿ ಇದು ಭರ್ತಿಯಾಗುವುದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅಂತಂದ್ಬಿಟ್ಟು ದೇಶಾದ್ಯಂತ ಹಿಂದುಳಿದ ಜಾತಿಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳು ಹೋರಾಟ ಮಾಡ್ತಿರುವಂತಹ ಸಂದರ್ಭದಲ್ಲಿ ಮೀಸಲಾತಿಯನ್ನು ಹೇಗೆ ಕೊಡಬೇಕು ಅನ್ನುವ ನೆಪದಲ್ಲಿ ಮುಂದಿಟ್ಟಿರುವ ಕರಡಿನಲ್ಲಿ ಮೀಸಲಾತಿ ಹೆಂಗೆ ಕೊಡಬಾರ್ದು ಅನ್ನುವಂತಹ ಒಂದು ಪ್ರಸ್ತಾಪ ಬಂದಿರುವಂಥದ್ದು ಎಲ್ಲರಿಗೂ ಆತಂಕ ಉಂಟು ಮಾಡಿತ್ತು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡಿದ ನಂತರ ಮತ್ತು ದೆಹಲಿನಲ್ಲಿ ವಿಶೇಷವಾಗಿ ಉಪಾಧ್ಯಾಯರ ಸಂಘಟನೆಗಳು, ಬಾಂಬೆನಲ್ಲಿ, ಕಲ್ಕತ್ತಾದಲ್ಲಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಮತ್ತು ಅದರ ಬಗ್ಗೆ ಸಿಕ್ಕಾಪಟ್ಟೆ ಪ್ರಚಾರವೂ ಆದಮೇಲೆ ದಿಢೀರನೆ ವಿಶ್ವವಿದ್ಯಾಲಯ UGCಯ ಚೇರ್ಮನ್ ಆಗಿರುವ ಜಗದೀಶ್ ಕುಮಾರ್ ಅವರು ಮತ್ತು ಮಿನಿಸ್ಟ್ರಿ ಆಫ್ ಎಜುಕೇಷನ್, ಅದರ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರೋ ಧರ್ಮೇಂದ್ರ ಪ್ರಧಾನ್ ಇತ್ಯಾದಿಗಳೆಲ್ಲರೂ ಮಧ್ಯಪ್ರವೇಶ ಮಾಡಿ, ಇಲ್ಲ ಅದು ಕರಡು ಪ್ರಸ್ತಾಪ ಮಾತ್ರ, ರಿಸರ್ವೇಷನ್ ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ, ಇದನ್ನು ತೆಗೆಯುವ ಯಾವ ಪ್ರಸ್ತಾಪವೂ ನಮ್ಮ ಮುಂದೆ ಇಲ್ಲ ಅಂಥೇಳಿ ತಿಪ್ಪೆ ಸಾರಿಸುವ ಪ್ರಯತ್ನ ಮಾಡಿದ್ರು. ಅದಾದ ನಂತರ ಮೇಲ್ನೋಟಕ್ಕೆ ಅದಿನ್ನೂ ಕರಡು ಪ್ರಸ್ತಾಪವನ್ನು ಒಪ್ಪಿಕೊಳ್ಳುವುದಿಲ್ಲ ಅಂಥೇಳಿ ಸಾಕ್ಷಾತ್ UGC ಚೇರ್ಮನ್ನು ಮತ್ತು ಮಿನಿಸ್ಟ್ರಿ ಹೇಳಿದ ಮೇಲೆ ಈಗ ಹೋರಾಟ ನಿಂತಿದೆ. ಆದರೆ ಸರ್ಕಾರ ನಿಜಕ್ಕೂ ಇದನ್ನು ಹಿಂತೆಗೆದುಕೊಡುವ ಉದ್ದೇಶ ಹೊಂದಿದೆಯಾ? ಉದ್ದೇಶ ಹೊಂದಿದ್ದ ಪಕ್ಷದಲ್ಲಿ ಅಸಲು ಈ ರಿಸರ್ವೇಷನ್ ಅನ್ನುವಂತಹ ಹೊಸದಾದ ಪದ್ಧತಿ ಯಾಕೆ ಬಂತು? ಆ ಚಾಪ್ಟರೇ ಯಾಕೆ ಬಂತು?
ಆ ಪ್ರಶ್ನೆಯನ್ನು ಕೇಳಿದಾಗ ಈ 4 ಜನ ಸದಸ್ಯರು ಯಾರು ಈ ಪ್ರಸ್ತಾಪವನ್ನು ಮಾಡಿದ್ದಾರೆ ಅವರು ಯಾಕೆ ಈ ರೀತಿ ಪ್ರಸ್ತಾಪ ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ಒಂದು ಸಲಹೆಯನ್ನು ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಆ ಕಾರಣ ಏನಪ್ಪ ಅಂತಂದರೆ, ಸಿನ್ಸ್ ದಿ 2006 ಗೈಡ್ಲೈನ್ಸ್ ದೇರ್ ಹ್ಯಾವ್ ಬೀನ್ ಚೇಂಜಸ್. ಮೊಟ್ಟ ಮೊದಲನೇ ಬಾರಿಗೆ UPA ಸರ್ಕಾರ ಇದ್ದಾಗ 2006ನೇ ಇಸ್ವಿನಲ್ಲಿ ಉನ್ನತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ಜಾತಿಗಳಿಗೆ ಕೊಟ್ಟಿರುವಂತಹ ಮೀಸಲಾತಿಯನ್ನು ಕಡ್ಡಾಯವಾಗಿ ಜಾರಿಗೆ ತರುವುದಕ್ಕೆ ಯಾವ ಬಗೆಯ ಕ್ರಮ ಮತ್ತು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ಒಂದಷ್ಟು ನೀತಿಗಳನ್ನು, ನಿಯಮಗಳನ್ನು, ಕಾಯ್ದೆಯನ್ನು ಕೂಡ ಮಾಡಲಾಗಿತ್ತು 2006ರಲ್ಲಿ. ಆ ಕಾಯ್ದೆ ಆದ ನಂತರ ದೇರ್ ಹ್ಯಾವ್ ಬೀನ್ ಚೇಂಜಸ್ ಇನ್ಕ್ಲೂಡಿಂಗ್ ನ್ಯೂ DOPT ಸರ್ಕ್ಯುಲರ್ಸ್, ಡಿಪಾರ್ಟ್ಮೆಂಟ್ ಆಫ್ ಪರ್ಸನೇಲ್ ಅಂಡ್ ಟ್ರೈನಿಂಗ್, ಸಿಬ್ಬಂದಿಗಳ ನೇಮಕಾತಿ ಮತ್ತು ತರಬೇತಿ ಇಲಾಖೆಯಿಂದ ಈ ಮೀಸಲಾತಿಯನ್ನು ಮಾಡುವುದರ ಬಗ್ಗೆ ಹಲವಾರು, ಮೀಸಲಾತಿಯನ್ನು ಹೆಂಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಸುತ್ತೋಲೆಗಳು ಬಂದಿದ್ದಾವೆ, ಹಲವಾರು ಕೋರ್ಟ್ ಆರ್ಡರ್ಗಳು ಬಂದಿದ್ದಾವೆ. ಇಟ್ ವಾಸ್ ಅಬ್ಸರ್ವ್ಡ್ ದಟ್ ದೇರ್ ವಾಸ್ ಎ ಕನ್ಸಿಡರಬಲ್ ಕನ್ಫ್ಯೂಷನ್ ರಿಗಾರ್ಡಿಂಗ್ ದಿ ಎಕ್ಸಿಸ್ಟಿಂಗ್ ರೂಲ್ಸ್ ಆನ್ ಇಂಪ್ಲಿಮೆಂಟಿಂಗ್ ರಿಸರ್ವೇಷನ್. ಈ ರೀತಿ DOPT ಅಂದರೆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯಿಂದ ಹಲವಾರು ಸುತ್ತೋಲೆಗಳು ಬಂದಿದೆ, ಕೋರ್ಟುಗಳು ಹಲವಾರು ಆದೇಶಗಳು ಕೊಟ್ಟಿದ್ದಾವೆ. ಇವೆಲ್ಲವೂ ಬಂದಿರೋದ್ರಿಂದ ಮೀಸಲಾತಿಯನ್ನು ಹೆಂಗೆ ನಾವು ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ಒಂದು ಗೊಂದಲ ಏರ್ಪಟ್ಟಿತ್ತು. The objective was to develop a fresh set of guidelines that would clarify the latest government position. ಹೀಗಾಗಿ ಒಂದು ಹೊಸ ಮಾದರಿ ಸಂಹಿತೆಯನ್ನು, ಮಾದರಿ ನಿಯಮಗಳನ್ನು, ಮಾರ್ಗದರ್ಶಿ ಸೂತ್ರಗಳನ್ನು ಮುಂದಿಟ್ಟು ಈ ಸರ್ಕಾರದ ನಿಲುವೇನಿದೆ ಇದರ ಬಗ್ಗೆ ಅಂತ ಒಂದು ಏಕರೂಪಿಯಾದಂಥ ನಿಲುವನ್ನು ತರುವುದಕ್ಕೆ ನಾವು ಈ ಪ್ರಸ್ತಾಪವನ್ನು ಮುಂದಿಟ್ಟು ಅಂತ ಈಗ ಒಂದು ಕಾರಣವನ್ನು ಕೊಡಲಾಗಿದೆ. ಈ ಕಾರಣವೇ ಆ್ಯಕ್ಚುಲಿ ಇಷ್ಟೆಲ್ಲ ಹಾಹಾಕಾರ ಮತ್ತು ಪ್ರತಿಭಟನೆ ಬಂದ ಮೇಲೆ ನಾವು ಹಿಂತೆಗೆದುಕೊಂಡ್ವಿ ಅಂತ ಹೇಳ್ತಿದೆ ಸರ್ಕಾರ ಅಸಲು ಡಿರಿಸರ್ವೇಷನ್ ಅನ್ನುವಂತಹ ಕ್ಲಾಸ್ ಇಡುವುದಕ್ಕೆ ಕಾರಣವೇ ಇದು ಅಂತ ಹೇಳ್ತಿದ್ದಾರೆ. ಅಂದರೆ ಕಳೆದ 15 ವರ್ಷಗಳಲ್ಲಿ, ಹೆಚ್ಚು ಕಡಿಮೆ ಒಂದು 18 ವರ್ಷಗಳಲ್ಲಿ ಹೊಸ ಬಗೆಯ ಸುತ್ತೋಲೆಗಳನ್ನು ಏನು ಸಿಬ್ಬಂದಿ ನೇಮಕಾತಿ ಇಲಾಖೆ ತಂದಿದೆ ಮತ್ತು ಕೋರ್ಟ್ ಆರ್ಡರ್ಗಳು ಬಂದಿದ್ದಾವೆ, ಅದನ್ನು ಏಕರೂಪೀಕರಣ ಮಾಡುವುದಕ್ಕೆ ಹೊಸ ಮಾರ್ಗದರ್ಶಿ ಸೂತ್ರಗಳನ್ನು ತಂದ್ವಿ ಅಂತ ಹೇಳ್ತಾರೆ. ಅಂದರೆ ಆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ಮಾರ್ಗದರ್ಶಿ ಸೂತ್ರಗಳು ಮತ್ತು ಕೋರ್ಟ್ ಆದೇಶಗಳು ಡಿರಿಸರ್ವೇಷನ್ ಮಾಡಬೇಕು ಅಂತ ಕೊಟ್ಟಿದ್ರು ಅಂತಂದರೆ ಇವತ್ತಲ್ಲ ನಾಳೆ ಮಾಡಲೇಬೇಕು ಅವರು. ಹಂಗಿಲ್ಲ ಅಂತಂದರೆ, ಆ ಥರ ಕೋರ್ಟ್ ಆದೇಶಗಳು ಇರಲಿಲ್ಲ ಅಂತಂದರೆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಯಾತಕ್ಕಾಗಿ ಡಿರಿಸರ್ವೇಷನ್ ಮಾಡುವಂತಹ ಪ್ರಸ್ತಾಪವನ್ನು ಕೊಡುವಂತಹ ಒಂದು ಒತ್ತಡವನ್ನು ಸೃಷ್ಟಿ ಮಾಡ್ತು? ಆ ಒತ್ತಡ ಮುಂದೆ ಇರೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಯಾಕೆಂದರೆ ನಾವು ಆ ಡಿರಿಸರ್ವೇಷನ್ ಏನು ಹೇಳುತ್ತೆ ಇರೋದನ್ನು ಮೊದಲು ಗಮನಿಸಿದ್ರೆ ನಿಜಕ್ಕೂ ಈ ಸುತ್ತೋಲೆಯನ್ನು ವಾಪಸ್ ತಗೊಂಡಿದ್ದಾರಾ, ಈ ಪ್ರಸ್ತಾಪವನ್ನು ಕೈ ಬಿಟ್ಟಿದ್ದಾರಾ ಅನ್ನೋದರ ಬಗ್ಗೆ ಅಸಲು ಅನುಮಾನಗಳು ಎದ್ದು ಕಾಣ್ತವೆ. ಅದು ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ಇವತ್ತು ಇರುವ ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ ಪರದೆಯ ಮೇಲೆ ಇವತ್ತು ಕೇಂದ್ರೀಯ ಉನ್ನತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯಾವ ರೀತಿ ಪ್ರೊಫೆಸರ್ಗಳ ಸಂಖ್ಯೆ ಇದೆ ಮತ್ತು ಅದರಲ್ಲಿ ಎಷ್ಟರ ಮಟ್ಟಿಗೆ ಮೀಸಲಾತಿಯನ್ನು ಪಾಲಿಸಲಾಗಿದೆ ಅನ್ನೋದರ ಬಗ್ಗೆ ಒಂದು ಅಂಕಿಅಂಶ ನಿಮ್ಮ ಪರದೆಯ ಮೇಲೆ ಬರುತ್ತೆ. ಉದಾಹರಣೆಗೆ ಪ್ರೊಫೆಸರ್ಗಳು ಒಟ್ಟು 1341 ಪ್ರೊಫೆಸರ್ಗಳಿದ್ದಾರೆ. ಅದರಲ್ಲಿ 1146 ಪ್ರೊಫೆಸರ್ಗಳು, ಅಂದರೆ 1340ರಲ್ಲಿ 1146 ಅಂದರೆ 75% ಜಾಸ್ತಿ ಜನರಲ್ ಮೆರಿಟ್. SCಗಳು 96 ಅಂತಂದರೆ ನಿಮಗೆ 1%ಗಿಂತ ಕಡಿಮೆ. ಕಡ್ಡಾಯವಾಗಿ ಮೀಸಲಾತಿ ಎಷ್ಟಿರಬೇಕು? 15 ಪ್ಲಸ್ ಅಲ್ಲಿ. SCಗಳಿಗೆ 15, ಪರಿಶಿಷ್ಟ ವರ್ಗಗಳಿಗೆ 7, ಒಟ್ಟು 22 ಬೇಕು. SCಗಳಿಗೆ 15% ಇರಬೇಕು, 1% ಇಲ್ಲ. STಗಳು 22, 1341ರಲ್ಲಿ 22 ಅಂತಂದರೆ ನಿಮಗೆ 0.23% ಆಗೋದಿಲ್ಲ. OBCಗಳು ಅವರು 27% ಮೀಸಲಾತಿಯನ್ನು ಪಡ್ಕೊಳ್ಬೇಕು. 1340ರಲ್ಲಿ 27% ಅಂತಂದರೆ ಕನಿಷ್ಠ ಪಕ್ಷ ಒಂದು 400ಕ್ಕಿಂತಲೂ ಹೆಚ್ಚು, ಹತ್ತತ್ರ 400ರಷ್ಟು ಪ್ರೊಫೆಸರ್ಗಳಿರಬೇಕು. ಇರೋದೆಷ್ಟು? ಕೇವಲ 60. ಒಟ್ಟಾರೆ ನೀವು ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರು, ಅಸಿಸ್ಟೆಂಟ್ ಪ್ರೊಫೆಸರ್ಗಳು ನಿಮ್ಮ ಪರದೆಯ ಮೇಲೆ ಬರುತ್ತೆ.
ಅದರ ಒಟ್ಟು ಸಂಖ್ಯೆಯನ್ನು ನೀವು ನೋಡಿದ್ರೆ ಪ್ರೊಫೆಸರ್ಗಳು 1341, ಅಸೋಸಿಯೇಟ್ ಪ್ರೊಫೆಸರ್ಗಳು 2817, ಅಸಿಸ್ಟೆಂಟ್ ಪ್ರೊಫೆಸರ್ಗಳು 13,098, ಒಟ್ಟು ಸೇರಿ 17,256 ಎ ವರ್ಗಕ್ಕೆ ಸಂಬಂಧಪಟ್ಟ. ಇದನ್ನು ಇವಿಷ್ಟು ಜನ ಯೂನಿವರ್ಸಿಟಿಗಳಲ್ಲಿ ಈ ಎಲ್ಲ ಉಪಾಧ್ಯಾಯ ಹುದ್ದೆಗಳು, ಅಧ್ಯಾಪಕ ಹುದ್ದೆಗಳನ್ನು, ಅದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರಲಿ, ಅಸೋಸಿಯೇಟ್ ಪ್ರೊಫೆಸರ್ ಆಗಿರಲಿ, ಪ್ರೊಫೆಸರ್ ಆಗಿರಲಿ, ಇವ್ರನ್ನೆಲ್ಲ ಎ ವರ್ಗದ ಹುದ್ದೆಗಳು ಅಂತ ಕರೀತಾರೆ. ಈ ಎ ವರ್ಗದ ಹುದ್ದೆಗಳಲ್ಲಿ 17,256 ಹುದ್ದೆಗಳಿವೆ. ಅದರಲ್ಲಿ 12,184 ಅಂದರೆ 70% ಮೇಲ್ಜಾತಿಗಳಿಗೆ. ಎಸ್ ಸಿಗಳಿಗೆ 15% ಇರಬೇಕು. ಆದರೆ ಒಟ್ಟಿರೋ 1,248 ಅಂದರೆ ಬರೀ 8.9% ಅಂದರೆ 9% ಮಾತ್ರ. ಎಸ್ ಟಿಗಳು ಕನಿಷ್ಠ 7% ಇರಬೇಕು, ಬರೀ 4.1%. ಹಿಂದುಳಿದ ಜಾತಿಗಳು 30% ಇರಬೇಕು, ಬಟ್ ಇರೋದು ಬರೀ 12.4%. ಅಂದರೆ ಮೀಸಲಾತಿ ಸಂವಿಧಾನಬದ್ಧವಾಗಿ ಏನು ಕೊಡಲಾಗಿದೆ ಅದೇ ಭರ್ತಿ ಆಗ್ತಿಲ್ಲ. ಯಾತಕ್ಕೆ ಭರ್ತಿ ಆಗ್ತಿಲ್ಲ? ಎರಡೂ ಕಾರಣಗಳಿವೆ. ಒಂದು, ಹುದ್ದೆಗಳನ್ನ ಭರ್ತಿನೇ ಮಾಡ್ತಿಲ್ಲ. ಈಗ ನಿಮ್ಮ ಪರದೆಯ ಮೇಲೆ ಇನ್ನೊಂದು ಅಂಕಿಅಂಶ ಬರುತ್ತೆ. ಈ ಯೂನಿವರ್ಸಿಟಿಗಳಲ್ಲಿ ಎಷ್ಟು ಟೀಚರ್ಸ್ ಹುದ್ದೆಗಳು ವೇಕೆಂಟ್ ಇದೆ ಅನ್ನೋದು ಬರುತ್ತೆ, ನೀವು ನೋಡ್ಬೋದು. ಅದರಲ್ಲಿ ಒಟ್ಟು ವೇಕೆಂಟ್ ಇರುವಂಥ ಹುದ್ದೆಗಳು 8,956. ಅದರಲ್ಲಿ ಎಸ್ ಸಿಗಳಿಗೆ ಕೊಡಬೇಕಾಗಿರುವಂಥ 40% ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ, ಬ್ಯಾಕ್ಲಾಗ್ ಆಗಿದೆ ಅಥವಾ ಶಾರ್ಟ್ ಫಾಲ್ ಅಂತ ಕರೀತಾರೆ, ಅದಾಗಿದೆ. ಎಸ್ ಟಿಗಳನ್ನ ತುಂಬಬೇಕಾಗಿರೋ 71% ಹುದ್ದೆಗಳನ್ನ ತುಂಬೇ ಆಗಿಲ್ಲ. 45% OBC ಹುದ್ದೆಗಳನ್ನ ತುಂಬಲಾಗಿಲ್ಲ. ಇರೋದರಲ್ಲಿ ಪ್ರಾತಿನಿಧ್ಯ SC ST ಮತ್ತು OBCಗಳದು ಅವ್ರದ್ದು ಏನು ಪ್ರಾತಿನಿಧ್ಯ ಇರಬೇಕು ಅದಕ್ಕೆ ಅರ್ಧಕ್ಕರ್ಧ ಕಮ್ಮಿ ಇದೆ. ಬ್ಯಾಕ್ಲಾಗ್ ಮತ್ತು ಶಾರ್ಟ್ ಫಾಲ್ಗಳಂಥ ಹುದ್ದೆಗಳು ನೋಡಿದ್ರೆ ಅದು 70%, 50% ಖಾಲಿ ಉಳಿದಿವೆ. ಸೊ ಹೀಗಾಗಿ ಇವತ್ತು ನಿಜಕ್ಕೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರುವಂತಹ ಒಂದು ಸರ್ಕಾರ ಮಾಡಬೇಕಾಗಿದ್ದೇನು, ಯಾವ ರೀತಿ ರಿಸರ್ವೇಷನ್ ಮಾಡಬೇಕು ಅನ್ನೋದನ್ನಲ್ಲ, ಯಾವ ರೀತಿ ಇರೋ ರಿಸರ್ವೇಷನ್ನ ತ್ವರಿತಗತಿನಲ್ಲಿ ಫಿಲಪ್ ಮಾಡ್ಬೋದು, ಯಾವ ರೀತಿ ಹೊಸ ಡ್ರೈವ್ಗಳನ್ನು ನಾವು ಹಾಕ್ಕೊಳ್ಬೇಕು ಇತ್ಯಾದಿ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಇನ್ಫ್ಯಾಕ್ಟ್ ಆ 4 ಜನ ಪ್ರಭೃತಿಗಳ ಸಮಿತಿ ಏನು ನೇಮಕ ಆಯಿತು, ಉನ್ನತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಹೇಗೆ ಭರ್ತಿ ಮಾಡಬೇಕು ಅಂಥೇಳಿ ಅವ್ರು ಸಜೆಸ್ಟ್ ಮಾಡಬೇಕಾಗಿರೋದು ಯಾಕಿಷ್ಟು ತಾರತಮ್ಯ ಇದೆ, ಯಾಕಿಷ್ಟು ಅಗಾಧ ಅಂತರ ಇದೆ, ರಿಸರ್ವೇಷನ್ಗೆ ಅರ್ಹರಾಗಿರುವಂತಹ ಇವರು ಇದ್ದರೂ ಕೂಡ ಯಾತಕ್ಕೆ ಭರ್ತಿ ಮಾಡಿಲ್ಲ, ಭರ್ತಿ ಮಾಡುವುದಕ್ಕೆ ಏನು ಕ್ರಮ ತಗೊಳ್ಬೇಕು ಅಂತ ಅವರು ಸಜೆಸ್ಟ್ ಮಾಡಬೇಕಾಗಿತ್ತು. ಅದರ ಬದಲಿಗೆ ಆ ಕರಡು ಸಮಿತಿ ಪ್ರಸ್ತಾಪದಲ್ಲಿ ಹೇಳಿರೋದೇನಪ್ಪ ಅಂದರೆ ರಿಸರ್ವೇಷನ್ ಅಂತ 10ನೇ ಚಾಪ್ಟರ್ನೇ ಒಂದಷ್ಟು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಮೀಸಲಾತಿ ಅಪವರ್ಗೀಕರಣ ಅಂಥೇಳಿ ತಮ್ಮ ಪರದೆಯ ಮೇಲೆ ಅದು ಬರುತ್ತೆ, ತಾವು ಗಮನಿಸ್ಬೋದು. ಅದರಲ್ಲಿ ಏನು ಹೇಳ್ತಾರೆ, ಎ ವೇಕೆನ್ಸಿ ರಿಸರ್ವ್ಡ್ ಫಾರ್ SC or ST or OBC ಕೆನಾಟ್ ಬಿ ಫಿಲ್ಡ್ ಬೈ ಎ ಕ್ಯಾಂಡಿಡೇಟ್ ಅದರ್ ದ್ಯಾನ್ ಎನ್ SC or ST or OBC ಕ್ಯಾಂಡಿಡೇಟ್ ಆ್ಯಸ್ ದ ಕೇಸ್ ಮೇ ಬಿ. SC ST ಮತ್ತು OBCಗಳಿಗೆ ಮೀಸಲಾದ ಹುದ್ದೆಗಳನ್ನು ಅವರೇ ಭರ್ತಿ ಮಾಡಬೇಕೇ ಹೊರತು, ಅಂಥ ಅಭ್ಯರ್ಥಿಯೇ ಭರ್ತಿ ಮಾಡಬೇಕೇ ಹೊರತು ಬೇರೆ ಯಾವ ಅಭ್ಯರ್ಥಿಗಳು ಭರ್ತಿ ಮಾಡುವ ಹಾಗಿಲ್ಲ. However, a reserved vacancy may be declared unreserved by following the procedure of dereservation given below, whereafter it can be filled as an unreserved vacancy. ಆದರೆ ಕೆಲವು ನಿರ್ದಿಷ್ಟ ಪ್ರಕರಣಗಳಲ್ಲಿ ನೀವು ಯಾವುದನ್ನು ಮೀಸಲಾತಿ ಹುದ್ದೆ ಅಂತ ಪರಿಗಣಿಸಲಾಗಿದೆ, ಕೆಳಗಿನ ಕ್ರಮಗಳನ್ನು ಅನುಸರಿಸಿ ಅದನ್ನು ಅಪವರ್ಗೀಕರಣ ಮಾಡಿ ಮೀಸಲಾತಿ ಹುದ್ದೆಯಿಂದ ಅದನ್ನು ತೆಗೆದುಹಾಕ್ಬೋದು. ಅದಕ್ಕೊಂದು 9 ಷರತ್ತುಗಳನ್ನು ಹಾಕಿದರೆ, ಆ ಪೋಸ್ಟ್ ಏನು, ಅದಕ್ಕೆ ಪೇ ಸ್ಕೇಲ್ ಎಷ್ಟು ಬರ್ತಿತ್ತು, ಎಲ್ಲಕ್ಕಿಂತ ಮುಖ್ಯವಾಗಿ ಯಾತಕ್ಕೆ ಅದನ್ನು ಭರ್ತಿ ಮಾಡೋಕ್ಕಾಗ್ತಿಲ್ಲ ಸಂಬಂಧಪಟ್ಟ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಅಥವಾ ಹಿಂದುಳಿದ ಜಾತಿಗಳ ಅಭ್ಯರ್ಥಿಗಳಿಂದ, ಮತ್ತು ಇದನ್ನು ಅಪವರ್ಗೀಕರಣ ಮಾಡುವುದಕ್ಕೆ ಸಮರ್ಥನೆಗಳೇನು, ಮತ್ತು ಇದರ ಬಗ್ಗೆ ಇರುವಂಥ ಇತರ ಮಾಹಿತಿಗಳನ್ನು ಕೊಡಬೇಕು ಅಂತ ಒಂದು ಮಾಹಿತಿ ಇದೆ. ಈ ಮಾಹಿತಿಗಳನ್ನ ಯಾರು ಕೊಟ್ಟು ಯಾರು ಬೇಕು, ಅದನ್ನು ಎ ಮತ್ತು ಬಿ ವರ್ಗ ಅಂದರೆ ಯೂನಿವರ್ಸಿಟಿಗಳಲ್ಲಿರುವ ಪ್ರೊಫೆಸರ್ಗಳು, ಅಸಿಸ್ಟೆಂಟ್ ಪ್ರೊಫೆಸರ್ಗಳು, ಅಸೋಸಿಯೇಟ್ ಪ್ರೊಫೆಸರ್ಗಳು ಹಾಗೂ ಸೆಕ್ಷನ್ ಆಫೀಸರ್ಗಳು ಎ ಮತ್ತು ಬಿ ವರ್ಗ, ಈ ವರ್ಗಕ್ಕೆ ಸೇರಿದವ್ರನ್ನ ನೀವು ರಿಸರ್ವ್ ಮಾಡಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮಿನಿಸ್ಟ್ರಿ ಆಫ್ ಎಜುಕೇಷನ್ನಿಂದ ಅಂದರೆ ಸರ್ಕಾರದಿಂದಲೇ ಅನುಮತಿ ಪಡ್ಕೊಳ್ಬೇಕು. ಮತ್ತು C&D ಅಂದರೆ ಕ್ಲರಿಕಲ್ ಮತ್ತು ಈ ಥರ P1 ಇತ್ಯಾದಿ ಹುದ್ದೆಗಳಿಗೆ ನೀವು ಅಪವರ್ಗೀಕರಣ ಮಾಡಬೇಕು, ಮೀಸಲಾತಿ ರದ್ದು ಮಾಡಿ
ಮೇಲ್ಜಾತಿಗಳಿಗೆ ಅದನ್ನು ಬಿಡುಗಡೆ ಕೊಡಬೇಕು ಅಂತಂದರೆ ಯೂನಿವರ್ಸಿಟಿಯ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ನೀವು ತೋರಿಸ್ಬಿಟ್ಟು ಪರ್ಮಿಷನ್ ತೊಗೊಂಡ್ರೆ ಸಾಕು ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿ ಪ್ರಮೋಷನ್ನಲ್ಲೂ ಕೂಡ ಸೂಕ್ತವಾದಂಥ ಅಭ್ಯರ್ಥಿ ಇಲ್ಲ ಅಂತಂದರೆ ಇದೇ ರೀತಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಅಥವಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ಗೆ ಇವರ ಗಮನಕ್ಕೆ ತಂದು ನೀವು ಮಾಡ್ಕೊಳ್ಬೋದು ಅದನ್ನು ಅಂತ ಹೇಳ್ತಾರೆ. ಆದರೆ ನಾವಿಲ್ಲಿ ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂತಂದರೆ 2019ರಲ್ಲಿ ಸರ್ಕಾರವೇ ದಿ ಸೆಂಟ್ರಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ರಿಸರ್ವೇಷನ್ ಇನ್ ಟೀಚರ್ಸ್ ಕೆಡರ್ಸ್ ಆ್ಯಕ್ಟ್ 2019 ಅಂತ ಒಂದು ಜಾರಿ ಮಾಡಿತು. ಇನ್ನೊಂದು ಸತಿ ಹೇಳ್ತೀನಿ, ದಿ ಸೆಂಟ್ರಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ರಿಸರ್ವೇಷನ್ ಇನ್ ಟೀಚರ್ಸ್ ಕ್ಯಾಡರ್ಸ್ ಆ್ಯಕ್ಟ್ 2019 ಕೇಂದ್ರೀಯ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಉಪಾಧ್ಯಾಯ ಹುದ್ದೆಗಳಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂಥ ಸಂಸತ್ತಿನಲ್ಲಿ ಜಾರಿಯಾದಂಥ ಕಾಯ್ದೆ. ತಮ್ಮ ಪರದೆಯ ಮೇಲೆ ಆ ಕಾಯ್ದೆಯ ಗೆಜೆಟ್ ನೋಟಿಫಿಕೇಷನ್ ಬರುತ್ತೆ, ತಾವು ಅದನ್ನು ನೋಡ್ಬೋದು. ಅದರ 3ನೇ ಅನುಚ್ಛೇದ 3/1 ಅನುಚ್ಛೇದದಲ್ಲಿ ಏನು ಹೇಳ್ತಾರೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಇನ್ ಎನಿ ಅದರ್ ಲಾ ಫಾರ್ ದಿ ಟೈಮ್ ಬೀಯಿಂಗ್ ಇನ್ ಫೋರ್ಸ್ ದೇ ಶೆಲ್ ಬಿ ರಿಸರ್ವೇಷನ್ of posts in direct recruitment out of the sanctioned strength in teachers' cadres in a central educational institution to the extent and in the manner as may be specified by the central government by notification in the official gazette. ಕಡ್ಡಾಯವಾಗಿ ದೇರ್ ಶೆಲ್ ಬಿ ರಿಸರ್ವೇಷನ್. ಉನ್ನತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸರ್ಕಾರ ಕಾಲಕಾಲಕ್ಕೆ ಏನು ಮೀಸಲಾತಿ ನೀತಿಗಳನ್ನು ಎಷ್ಟು ಕೋಟ ಅಂತ ಹೇಳುತ್ತೆ ಅಷ್ಟರ ಮಟ್ಟಿಗೆ ಭರ್ತಿ ಮಾಡಲೇತಕ್ಕದ್ದು. ಅದೇ ನಿಯಮದ ಅದೇ ಕಾಯ್ದೆಯ ಸಂಸತ್ತಿನಲ್ಲಿ ಜಾರಿಯಾದ ಅದೇ ಕಾಯ್ದೆಯ 5ನೇ ಅನುಚ್ಛೇದದಲ್ಲಿ ಏನು ಹೇಳ್ತದೆ, ಈ ರೀತಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎವರಿ ನೋಟಿಫಿಕೇಶನ್ ಮೇಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ದಿಸ್ ಆ್ಯಕ್ಟ್ ಶೆಲ್ ಬಿ ಲೇಡ್ ಆಸ್ ಸೂನ್ ಆಸ್ ಮೇ ಬಿ ಆಫ್ಟರ್ ಇಟ್ ಈಸ್ ಮೇಡ್ ಬಿಫೋರ್ ಈಚ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಈ ರೀತಿ ಯಾವುದೇ ನೀವು ಮೀಸಲಾತಿ ಗೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಶನ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ರೆ ಕೂಡಲೇ ಅದನ್ನು ಸಂಸತ್ತಿನಲ್ಲಿ ನೀವು 2 ಸದನಗಳಲ್ಲಿ ರಾಜ್ಯಸಭೆ ಲೋಕಸಭೆ 2 ಮುಂದೆನೂ ನೀವು ಇಡಬೇಕು. ನೀವೇ ಅದನ್ನು ಮಾರ್ಪಾಡು ಮಾಡೋಂಗಿಲ್ಲ. ಅದನ್ನು ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ ಮುಂದೆ, both houses agree in making any modification in the notification or both houses agree that the notification should not be made in the notification shall thereafter have effect only such modified form be of no effect as the case may be. 2 ಸದನಗಳು ಒಪ್ಪಿಕೊಂಡ್ರೆ ಅದು ಜಾರಿಗೆ ಬರ್ತದೆ, 2 ಸದನಗಳು ಒಪ್ಪಿಕೊಳ್ಳಲಿಲ್ಲ ಅಂದರೆ ಅದು ಜಾರಿಗೆ ಬರೋದಿಲ್ಲ. ಅಂದರೆ UGCಗಾಗಲಿ ಭಾರತದ ಸಂಸತ್ತನ್ನು ಹೊರತುಪಡಿಸಿ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ಜಾತಿಗಳಿಗೆ ಉನ್ನತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ 2019ರ ಕಾಯ್ದೆಗಳ ಪ್ರಕಾರ ಮೀಸಲಾತಿಯನ್ನು ಕಡ್ಡಾಯವಾಗಿ ಕೊಡಲೇತಕ್ಕದ್ದು ಅಂತ ಅಂದ್ಬಿಟ್ಟು ಏನು ಮಾಡಲಾಗಿದೆ, ಅದಕ್ಕೆ ಅಪರೂಪ ಪ್ರಕರಣದಲ್ಲಿ ಈ ರೀತಿ ನಾವು ಮಾರ್ಪಾಡುಗಳನ್ನು ಮಾಡಿಕೊಂಡು ಮೀಸಲಾತಿಯನ್ನು ಮಾಡಬಹುದು ಅನ್ನುವಂತಹ ಮಾರ್ಪಾಡು ಮಾಡುವಂತಹ ಅಧಿಕಾರ UGCಗೆ ಇಲ್ಲವೇ ಇಲ್ಲ. ಆ ಅಧಿಕಾರ ಆ ರೀತಿ ಏನಾದರೂ ಮಾರ್ಪಾಡು ಮಾಡಬೇಕು ಅಂತಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ನು ಸಂಸತ್ತಿನಲ್ಲಿ ಒಂದು ತಿದ್ದುಪಡಿಯನ್ನು ಮಂಡಿಸಬೇಕು, 2 ಸದನಗಳು ಒಪ್ಕೋಬೇಕು. ಹಾಗಿದ್ದ ಪಕ್ಷದಲ್ಲಿ ಈ ಪ್ರಸ್ತಾಪಗಳು ಯಾತಕ್ಕೆ ಬಂದವು, ಯಾರು ಮಾಡಿದ್ರು ಈ ಪ್ರಸ್ತಾಪಗಳನ್ನು? ಎಲ್ಲಕ್ಕಿಂತ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ ಎ ವರ್ಗೀಕರಣದ ಹುದ್ದೆಗಳಲ್ಲಿ ಅಪರೂಪದ ಪ್ರಕರಣಗಳಲ್ಲಿ ನೀವು ಮೀಸಲಾತಿಯನ್ನು ತೆಗಿಬೋದು, ಅದು ಕೂಡ ಅನ್ಯಾಯವೇ, ಅದು ಇತ್ತೇ ಹೊರತು ವಿಶ್ವವಿದ್ಯಾನಿಲಯಗಳಲ್ಲಿ UGC ಸಂಸ್ಥೆಗಳಲ್ಲಿ ಆ ಎ ವರ್ಗೀಕರಣದ ಮೀಸಲು ಹುದ್ದೆಗಳನ್ನು ನೀವು ಅಪವರ್ಗೀಕರಣ ಮಾಡಿ ಮೀಸಲು ರದ್ದು ಮಾಡ್ಬೋದು ಅನ್ನೋದು ಇರಲಿಲ್ಲ. 2-3 ಅಂಶಗಳು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಮೊದಲು, ಕೇಂದ್ರ ಸರ್ಕಾರದ ಎ ವರ್ಗದ ಹುದ್ದೆಗಳಿಗೆ ಅತ್ಯಂತ ಅಪರೂಪದ ಪ್ರಕರಣಗಳಲ್ಲಿ ಮತ್ತು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗಗಳ ಅಥವಾ ರಾಷ್ಟ್ರೀಯ ಪರಿಶಿಷ್ಟ ವರ್ಗಗಳ ಆಯೋಗಗಳ ಗಮನಕ್ಕೆ ತಂದು ಅವರ ಜೊತೆಗೆ ಸಮಾಲೋಚನೆಯೊಂದಿಗೆ ಮಾತ್ರ, ಅವರ ಸಮ್ಮತಿಯೊಂದಿಗೆ ಮಾತ್ರ ಕೇಂದ್ರ ಸರ್ಕಾರದ ಇತರ ಎ ವರ್ಗದ ಹುದ್ದೆಗಳನ್ನು ನೀವು ಬದಲಾಯಿಸ್ಬೋದು ಅಂತಿತ್ತು. ಅದು ಅನ್ಯಾಯವೇ, ಬಟ್ ಅದು ಬರೀ ಕೇಂದ್ರ ಸರ್ಕಾರದ ಇತರ ಹುದ್ದೆಗಳಿಗಿತ್ತು, ಎ ವರ್ಗದ ಇತರ ಹುದ್ದೆಗಳಿಗಿತ್ತು. ಅದು ಇದುವರೆಗೆ UGCಗೆ ಅನ್ವಯವೇ ಆಗ್ತಿರಲಿಲ್ಲ, ಶೈಕ್ಷಣಿಕ ಸಂಸ್ಥೆಗಳಿಗೆ ಅನ್ವಯವೇ ಆಗ್ತಿರಲಿಲ್ಲ. ನೀವೇ ನೇಮಕ ಮಾಡಿದಂಥ 4 ಜನರ ಸಮಿತಿ ಯಾತಕ್ಕೆ ಅದನ್ನು
ವಿಶ್ವವಿದ್ಯಾಲಯದ ಹುದ್ದೆಗಳಿಗೂ ಕೂಡ ಅನ್ವಯಿಸೋಂಗೆ ಮಾಡ್ತು. ಇದು ಮೊದಲನೇ ಪ್ರಶ್ನೆ. ಎರಡನೇದು, ಎ ಮತ್ತು ಬಿ ಹುದ್ದೆಗಳ ಅಪವರ್ಗೀಕರಣ, ಮೀಸಲಾತಿ ರದ್ದಿನ ಪ್ರಕರಣವನ್ನು ಸರ್ಕಾರವೇ ನೀವು ಕನಿಷ್ಠ ಪಕ್ಷ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗವನ್ನು ಸ್ವತಂತ್ರ ಆಯೋಗ ಅಂತ ಭಾವಿಸಲಾಗುತ್ತೆ. ಒಂದು ಕಾನ್ಸ್ಟಿಟ್ಯೂಷನಲ್ ಸ್ವಾತಂತ್ರ್ಯ ಇರುವಂಥದ್ದು ಹುದ್ದೆ ಎಂದು ಭಾವಿಸಲಾಗುತ್ತೆ. ಯಾವತ್ತೂ ಅದು ಸ್ವಾತಂತ್ರ್ಯ ಇರಲಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಕನಿಷ್ಠ ಪಕ್ಷ ಈ ಹಿಂದೆ ಅವ್ರ ಜೊತೆ ಕನ್ಸಲ್ಟೇಷನ್ ಅಂತ ಇದ್ದದ್ದನ್ನು ಅದನ್ನು ಸಂಪೂರ್ಣವಾಗಿ ಕೈಬಿಟ್ಟು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಲ್ಲಿರೋ ಯಾವುದೋ ಒಬ್ಬ ಅಧಿಕಾರಿ ಹತ್ರ ನೀವು ಪರ್ಮಿಷನ್ ತಗೊಳ್ಬೋದು ಅಂತ ಮಾಡಿದ್ದೀರಿ. ಸಿ ಮತ್ತು ಡಿ ಹುದ್ದೆಗೆ ಇನ್ನೂ ಅನ್ಯಾಯ. ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇಲ್ಲ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅದನ್ನು ತೀರ್ಮಾನ ಮಾಡುತ್ತೆ. ಅಂದರೆ ಪ್ರಶ್ನೆ ಇರೋದೇನಪ್ಪ ಅಂದರೆ, ಈಗ ಆ ಹುಯಿಲು ಎದ್ದ ಮೇಲೆ ಇದ್ದಕ್ಕಿದ್ದಾಗೆ ದಿಢೀರನೆ ಮೀಸಲಾತಿ ರದ್ದು ಮಾಡಿಬಿಡ್ತಾರೆ ಎನ್ನುವಂತಹ ಹುಯಿಲು ಎದ್ದ ಮೇಲೆ, ಎಲೆಕ್ಷನ್ ಕೂಡ ಹತ್ತಿರದಲ್ಲಿದೆ, ಇನ್ನೇನು ಮೇನಲ್ಲಿ ಹೊಸ ಸರ್ಕಾರ ಬರುತ್ತೆ. ಇದು ದಲಿತರು ಮತ್ತು ಹಿಂದುಳಿದ ಜಾತಿಗಳ ಓಟುಗಳ ಮೇಲೆ ಪ್ರಭಾವ ಬೀರಬಹುದು ಅನ್ನುವ ಏಕೈಕ ಕಾರಣಕ್ಕಾಗಿ ತತ್ಕ್ಷಣದಲ್ಲಿ ಇವತ್ತು UGCಯ ಚೇರ್ಮನ್ನು ಮತ್ತು ಹೈಯರ್ ಎಜುಕೇಷನ್ನ ಕ್ಯಾಬಿನೆಟ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಇಲ್ಲ ನಮ್ಮ ಹತ್ರ ಪ್ರಸ್ತಾಪ ಇಲ್ಲ ಅಂತೇಳಿ ತಿಪ್ಪೆ ಸಾರಿಸ್ತಿದ್ದಾರೆ. ಆದರೆ ಕಣ್ಣ ಮುಂದೆ 2019 ಕಾಯಿದೆ ಯಾವ ಕಾರಣಕ್ಕೂ ಎರಡೂ ಸದನಗಳ ಒಪ್ಪಿಗೆ ಇಲ್ಲದೆ ಯಾವ ಮಾರ್ಪಾಡನ್ನು ಮಾಡಬಾರದು ಅಂತ ಕಾಯ್ದೆ ಹೇಳಿದ್ರು ಕೂಡ ಗುಟ್ಟಾಗಿ ತಮ್ಮದೇ ನೇತೃತ್ವದಲ್ಲಿರುವ UGC ತಾವದೇ ನೇಮಕ ಮಾಡಿರೋ ಸಮಿತಿಗಳ ಮೂಲಕ ಇದನ್ನು ಮಾಡ್ಸೋಕ್ಕೆ ಶುರು ಮಾಡಿದ್ದಾರೆ. ಒಂದು ವೇಳೆ ಇದು 28ನೇ ತಾರೀಕು ನಮ್ಮ ಗಮನಕ್ಕೆ ಬರದೆ ಅದು ಹಾಗೆ ಪಾಸಾಗಿ ಹೋಗಿದ್ದರೆ ಪ್ರಾಯಶಃ ಮುಂದಿನ ಸರ್ಕಾರ ಬಂದ ಮೇಲೆ, ಇದೇ ಸರ್ಕಾರ ಬಂದಿದ್ದರೆ ಉದಾಹರಣೆಗೆ ಅದನ್ನು ಜಾರಿ ಮಾಡ್ತಿದ್ರು ಅಂತ ಅದರ ಅರ್ಥ. ಇದು ಈ BJP ಸರ್ಕಾರ ಸಾಮಾಜಿಕ ನ್ಯಾಯದ ಬಗ್ಗೆ ಎಷ್ಟು ಬದ್ಧತೆಯಿಂದ ಇದೆ ಎನ್ನುವುದನ್ನು ಎದ್ದು ತೋರಿಸುತ್ತೆ. ಇನ್ಫ್ಯಾಕ್ಟ್ ಏನಕ್ಕಾಗಿ ನೀವು ಅದನ್ನು ಎ ವರ್ಗದ ಹುದ್ದೆನೇ ಆಗಲಿ ಏನಕ್ಕಾಗಿ ಮೀಸಲಾತಿಯನ್ನು ರದ್ದು ಮಾಡಬೇಕು, ಅದನ್ನು ಡಿ ರಿಸರ್ವೇಷನ್ ಕ್ಲಾಸಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ರಾಷ್ಟ್ರೀಯ ಹಿತಾಸಕ್ತಿ, ಪಬ್ಲಿಕ್ ಇಂಟ್ರೆಸ್ಟ್ ಇವುಗಳಿತ್ತು ಅಂತಂದರೆ there is a general ban on de-reservation of reserved vacancies in case of direct recruitment. However, in rare and exceptional cases when a vacancy in a Group A service cannot be allowed to remain vacant in the public interest, the university concerned may prepare a proposal for de-reservation of the vacancy giving following the information. ಆ ಹುದ್ದೆಯನ್ನು ಹಾಗೆ ಖಾಲಿ ಬಿಟ್ಟರೆ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಬರುತ್ತದೆ ಅಂತ ಇದ್ದರೆ ಅಪರೂಪದ ಪ್ರಕರಣದಲ್ಲಿ ನೀವು ಆ ಮೀಸಲಾತಿ ಕಡ್ಡಾಯ ಷರತ್ತನ್ನು ತೆಗೆಯಬಹುದು. ಮೀಸಲಾತಿ ಹುದ್ದೆಯಿಂದ ತೆಗೆದುಹಾಕುವುದು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾದದ್ದಲ್ವಾ? ಅದು ಸಾರ್ವಜನಿಕ ಹಿತಾಸಕ್ತಿಯ ವಿರುದ್ಧವಾದದ್ದ ಕೆಲಸವೇ. ಪ್ರೊಫೆಸರ್ ಹುದ್ದೆ ಖಾಲಿ ಇಟ್ಟುಕೊಳ್ಳುವುದು ವಿದ್ಯಾರ್ಥಿಗಳ ಹಿತಾಸಕ್ತಿಗೆ ಪೂರಕವಲ್ಲ ಅನ್ನೋದನ್ನು ಒಪ್ಪಿಕೊಳ್ಳುವುದು. ಅವಾಗ ನೀವೇನು ಮಾಡಬೇಕು? ತ್ವರಿತವಾಗಿ 2ನೇ ನೋಟಿಸ್ ಕೊಟ್ಟು 3ನೇ ನೋಟಿಸ್ ಕೊಟ್ಟು ತ್ವರಿತವಾಗಿ ಆಯಾ ವರ್ಗಗಳ ಅಭ್ಯರ್ಥಿಗಳನ್ನೇ ಭರ್ತಿ ಮಾಡಿಕೊಳ್ಳುವುದಕ್ಕೆ ಹೆಚ್ಚು ಉತ್ಸಾಹ ತೋರಬೇಕು. ಅದು ನಿಜವಾದಂಥ ಸಾರ್ವಜನಿಕ ಹಿತಾಸಕ್ತಿ. ಮೀಸಲಾತಿ ಹುದ್ದೆಯನ್ನು ರದ್ದುಗೊಳಿಸುವುದು ಅಥವಾ ಅದನ್ನು ಸಾಮಾನ್ಯ ವರ್ಗಕ್ಕೆ ಬಿಡುಗಡೆ ಮಾಡುವುದು ಸಾರ್ವಜನಿಕ ಹಿತಾಸಕ್ತಿಯ ವಿರುದ್ಧವಾದದ್ದು. ಇದ್ರ ಹಿಂದುಗಡೆ ಇರುವ ತಿಳುವಳಿಕೆ ಏನು, ಆಳದಲ್ಲಿರುವಂತಹ ಬ್ರಾಹ್ಮಣೀಯ ಪರಿಕಲ್ಪನೆ ಏನು? ಇವತ್ತು ಪ್ರೊಫೆಸರ್ ಆಗಬೇಕು ಅಂತಂದರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ 15 ವರ್ಷಗಳ ಕೆಲಸ ಮಾಡಬೇಕು, ಅಸೋಸಿಯೇಟ್ ಪ್ರೊಫೆಸರ್ ಆಗಬೇಕು ಅಂದರೆ 12 ವರ್ಷಗಳ ಕೆಲಸ ಮಾಡಬೇಕು. ಒಟ್ಟಾರೆಯಾಗಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ SC ST ಮತ್ತು OBCಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ಎನ್ರೋಲ್ಮೆಂಟ್ ಆಗಿ ಈ ರೀತಿ UGC ನೆಟ್ ಎಕ್ಸಾಮ್ಗಳೆಲ್ಲ ಪಾಸಾಗಿ ಫೀಡರ್ಗಳೇ ಅಂದರೆ ಬರ್ತಿರುವುದೇ ಕಷ್ಟ ಆಗ್ತಾ ಇದೆ. ಅದೇನಕ್ಕಪ್ಪ ಅಂದರೆ ಖಾಸಗೀಕರಣ ದೊಡ್ಡ ಮಟ್ಟದಲ್ಲಿ ನಡೆದು ಸರ್ಕಾರಿ ಶಾಲೆಗಳು ಮುಚ್ಚೋಗಿ ಏನು ಒಂದು ಸರ್ಕಾರಿ ಶಾಲೆ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರಿ ಸವಲತ್ತುಗಳಿದ್ದಂಥ ಸಂದರ್ಭದಲ್ಲಿ ಅದನ್ನು ಮಾತ್ರ ಏಣಿಯಾಗಿ ಬಳಸಿಕೊಂಡು ಮೇಲ್ಚಲನೆ ಪಡ್ಕೊಳ್ತಿತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ಜಾತಿಗಳ ಬಡ ಸಮುದಾಯಗಳು. ಆ ಏಣಿಯನ್ನು ಕತ್ತರಿಸಲಾಗಿದೆ. ನ್ಯೂ ಎಜುಕೇಷನ್ ಪಾಲಿಸಿ 2020 ಇರ್ಬೋದು, 1991ರಿಂದ ಜಾರಿಯಾಗ್ತಿರುವ ಆರ್ಥಿಕ ನೀತಿಗಳಿರ್ಬೋದು, ಆ ಏಣಿಗಳನ್ನು ಕತ್ತರಿಸ್ಬಿಟ್ಟಿದ್ದಾರೆ. ಈಗೇನು ಹೇಳ್ತಿದ್ದಾರೆ? ಆ ಏಣಿ ಹತ್ಕೊಂಡು ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ ಅವರು 12 ವರ್ಷ ಆದಮೇಲೆ ಅಸೋಸಿಯೇಟ್ ಪ್ರೊಫೆಸರ್ ಆಗ್ತಾರೆ. ಏಣಿ ಇಲ್ದಿರ ಅವರ ಒಂದು ಸಂಪ್ರದಾಯದ ಇತಿಹಾಸದ ಏಣಿ ಇದೆಯಲ್ಲ,
ಈ ದೇಶದ ಮೇಲ್ಜಾತಿಗಳಿಗೆ. ಅವರು ಸೀದಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಹೆಲಿಪ್ಯಾಡಿಂದ ಅಲ್ಲಿ ಬಂದು ಇಳ್ಕೋತಾರೆ, ಅವರೇ ಪ್ರೊಫೆಸರ್ಗಳಾಗಿ ಮುಂದುವರಿತಾರೆ. ಹೀಗಾಗಿ ಸಾಮಾಜಿಕ ತಾರತಮ್ಯ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪರ್ಪೆಚುಯೇಟ್ ಆಗುತ್ತೆ, ಶಾಶ್ವತವಾಗಿ ಮುಂದುವರಿಯುತ್ತೆ. ಸಾಮಾಜಿಕ ನ್ಯಾಯ ಅಂದರೆ ಈ ರೀತಿ ಒಂದು ಐತಿಹಾಸಿಕ ತಾರತಮ್ಯ ಮತ್ತು ಇವತ್ತಿನ ಆರ್ಥಿಕ ನೀತಿಗಳು ಮಾಡ್ತಿರೋ ತಾರತಮ್ಯದಿಂದ ಏನು ಅನ್ಯಾಯ ಆಗ್ತಿದೆ ಸಾಮಾಜಿಕ ಗುಂಪುಗಳಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ಜಾತಿಗಳಿಗೆ, ಆ ಅನ್ಯಾಯ ಆಗದಂತೆ ತಡೆಯುವುದಕ್ಕೆ ವಿಶೇಷವಾದಂಥ ಭರ್ತಿ ಕಾರ್ಯಕ್ರಮಗಳು, ವಿಶೇಷ ರೀತಿಯಾದಂಥ ಶೈಕ್ಷಣಿಕ ಆಂದೋಲನಗಳನ್ನ ಇಟ್ಕೊಂಡು ಭರ್ತಿ ಮಾಡಬೇಕು. ಅದು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುವ ರೀತಿ. ಆದರೆ ಈ ಸರ್ಕಾರಕ್ಕೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯೇ ಅಪಥ್ಯವಾದದ್ದು. ಉದ್ದಕ್ಕೂ ಕೂಡ ತಾವು ದಲಿತ ಹಿಂದುಳಿದವರ ಪರ ಅಂತ ಹೇಳ್ತಿದ್ರು ಕೂಡ ಒಂದು ಕಡೆ ಭಾಷಣದಲ್ಲಿ ಅದನ್ನು ಹೇಳ್ತಾರೆ, ಒಂದು ಕಡೆ ಆದಿವಾಸಿಗಳ ಪ್ರತಿನಿಧಿಯಾಗಿ ಮುರ್ಮುನ ರಾಷ್ಟ್ರಪತಿಯಾಗಿ ಕೊಡಿಸ್ತಾರೆ, ಮತ್ತೊಂದು ಕಡೆ ಎಲ್ಲ ಕಡೆ ಆದಿವಾಸಿಗಳ ಬದುಕನ್ನೇ ಸಂಪೂರ್ಣವಾಗಿ ಧ್ವಂಸ ಮಾಡುವಂಥ ಯೋಜನೆಗಳನ್ನ ತಂದು ಅಲ್ಲಿರೋ ಶಾಲೆಗಳನ್ನೆಲ್ಲ ಮುಚ್ಚಾಕಿ ಸ್ಕಾಲರ್ಶಿಪ್ಗಳನ್ನೆಲ್ಲ ರದ್ದು ಮಾಡಿ ಅವ್ರ ಮುಂದೆ ತಲೆ ಎತ್ತಬಾರ್ದು. ಅಂದರೆ ನಿಮಗೆ ಉನ್ನತ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳೇ ಬರಬಾರ್ದು, ಇನ್ನು ಅವ್ರು ಪ್ರೊಫೆಸರ್ಗಳಾಗೋ ಕನಸಲ್ಲಿ ದೂರ ಉಳಿತು. ಕಳೆದ 10 ವರ್ಷಗಳಲ್ಲಿ ಮೋದಿಯವರ ಕಾಲಾವಧಿನಲ್ಲಿ SCಗಳಿಗೆ, STಗಳಿಗೆ, ಮೈನಾರಿಟಿಗಳಿಗೆ, OBCಗಳಿಗೆ ಕೊಡ್ತಿರುವ ಸ್ಕಾಲರ್ಶಿಪ್ಪು, ಉನ್ನತ ವಿದ್ಯಾಭ್ಯಾಸದಲ್ಲಿ ಕೊಡ್ತಿರುವಂಥ ಸ್ಕಾಲರ್ಶಿಪ್ಪು ಅರ್ಧಕ್ಕರ್ಧ ಕಡಿಮೆ ಆಗಿದೆ. ಮೈನಾರಿಟಿ ಅಲ್ಪಸಂಖ್ಯಾತರಿಗಂತೂ ಸಂಪೂರ್ಣವಾಗಿ ನಿಲ್ಲಿಸೇ ಬಿಡಲಾಗಿದೆ ಕಳೆದ 2 ವರ್ಷದಿಂದ. ದಲಿತ SC ST ಅಭ್ಯರ್ಥಿಗಳಿಗೆ ಕೊಡ್ತಿದ್ದಂಥ ಸ್ಕಾಲರ್ಶಿಪ್ಗಳು, ಉನ್ನತ ಶಿಕ್ಷಣದಲ್ಲಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಂಥ ಸ್ಕಾಲರ್ಶಿಪ್ಪು ಮೊದಲು 10,000 ಇದ್ದರೆ ಇವಾಗ 3,000 ಇಳಿದಿದೆ, 70% ಕಡಿತ ಮಾಡಲಾಗಿದೆ. ನಿಮಗೆ ಉನ್ನತ ಶಿಕ್ಷಣದಲ್ಲಿ MA MPhil PhD ಮಾಡಿದಂಥ ಅಭ್ಯರ್ಥಿಗಳೇ ಇಲ್ಲ ಅಂದರೆ ಪ್ರೊಫೆಸರ್ಗಳಾಗಿ ಯಾರು ಬರ್ತಾರೆ? ನಾಳೆ ಅಸಿಸ್ಟೆಂಟ್ ಪ್ರೊಫೆಸರ್ಗಳಾಗಿ ಯಾರು ಬರ್ತಾರೆ? ಅಂದರೆ ನೀವು ತೋರಿಸ್ಬೇಕಾಗಿರೋದು ನಿಮ್ಮ ಬದ್ಧತೆಯನ್ನು. ಇಲ್ಲಿ MA MPhil ಉನ್ನತ ಶಿಕ್ಷಣದಲ್ಲಿ ಸವಲತ್ತುಗಳನ್ನು ಕೊಟ್ಟು ಬಡ ಮತ್ತು ಈ ಹಿನ್ನೆಲೆಯಿಂದ ಸಾಮಾಜಿಕವಾಗಿ ಹಿಂದುಳಿದ ಗುಂಪುಗಳಿಂದ ಬಂದವರಿಗೆ ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟು ಶೈಕ್ಷಣಿಕವಾದಂಥ ಮೇಲ್ಚನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ರೋಹಿತ್ ವೇಮುಲ ಥರ ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂದರ್ಭ, ಅಂದರೆ ಸಾಂಸ್ಥಿಕವಾಗಿ ಬಲಿ ತೆಗೆದುಕೊಳ್ಳೋ ಸಂದರ್ಭ ಬರ್ತಿಲ್ಲ. ಬಟ್ ಇವತ್ತೇನಾಗಿದೆ ಅಂದರೆ ರೋಹಿತ್ ವೇಮುಲನ ಯಾವ ರೀತಿ ಇವತ್ತು ಬ್ರಾಹ್ಮಣೀಯ ಉನ್ನತ ಶೈಕ್ಷಣಿಕ ಸಂಸ್ಥೆ ಬಲಿ ತೆಗೆದುಕೊಳ್ತು, ಕೊಲೆ ಮಾಡ್ತು, ಆ ಕೊಲೆಯನ್ನು ಶಾಸನ ಮಾಡ್ತಿದ್ದಾರೆ ಡಿರಿಸರ್ವೇಷನ್ ಮೂಲಕ. ಡಿರಿಸರ್ವೇಷನ್ ಮಾಡೋದ್ರ ಮೂಲಕ ಉನ್ನತ ಶಿಕ್ಷಣದಲ್ಲಿ ಇನ್ನು ಮುಂದೆ ದಲಿತ, ಹಿಂದುಳಿದ ಜಾತಿ, ಹಿಂದುಳಿದ ವರ್ಗಗಳ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳ ಅಭ್ಯರ್ಥಿಗಳು ಬರದೇ ಇರುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿ. ಕಾರಣ ಏನು ಹೇಳ್ತಿದ್ದಾರೆ? ಅಭ್ಯರ್ಥಿ ಇಲ್ಲ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಕಾರಣಕ್ಕಾಗಿ ನಾವು ಅದನ್ನು ಡಿರಿಸರ್ವ್ ಮಾಡ್ತೀವಿ. ಡಿರಿಸರ್ವೇಷನ್ ಅಂತ ಹೇಳೋದಕ್ಕೆ ಹಿಂಜರಿತಾ ಇದ್ದರು. ಇವತ್ತು ಮೋದಿ ಸರ್ಕಾರ 9 ವರ್ಷ ಅಧಿಕಾರಕ್ಕೆ ಬಂದಾದ ಮೇಲೆ ಏನು ಬೇಕಾದರೂ ದಲಿತರಿಗೆ, ಹಿಂದುಳಿದವ್ರಿಗೆ ಮಾಡಿದ್ರು ನಮಗೆ ಓಟ್ ಹಾಕ್ತಾರೆ ಅನ್ನೋ ಭರವಸೆ ಬಂದಾದ ಮೇಲೆ ಡಿರಿಸರ್ವೇಷನ್ ಅಂತ ಒಂದು 10ನೇ ಚಾಪ್ಟರ್ನೇ ಇಟ್ಟು ಬಹಿರಂಗವಾಗಿ ಘೋಷಣೆ ಮಾಡೋದಕ್ಕೆ ಬಂದಿದ್ದಾರೆ. ಈಗ ಏನಾಗುತ್ತೆ ಆ ಕಾರಣಕ್ಕಾಗಿ? ಒಂದು ಕದ್ದು ಮುಚ್ಚಿ ಹೆಂಗೆ ಮಾಡ್ತಿದ್ರು ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ಸರ್ಕಾರದಿಂದ ಅನುದಾನ ತೆಗೆದುಕೊಳ್ಳುವ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ಮೀಸಲಾತಿಯನ್ನು ಜಾರಿ ಮಾಡುವಂಥ ಸಂದರ್ಭ ಇದ್ದರೂ ಕೂಡ ಹುದ್ದೆಗಳನ್ನು ಭರ್ತಿ ಮಾಡಬೇಕಾದ್ರೆ ಅರ್ಹ ಅಭ್ಯರ್ಥಿ ಸಿಕ್ಕಲಿಲ್ಲ ಅಂಥೇಳಿ ಅದನ್ನು ಸಾಮಾನ್ಯ ವರ್ಗದಿಂದ ಭರ್ತಿ ಮಾಡುವಂತಹ, ನಿಧಾನವಾಗಿ ಮೀಸಲಾತಿ ಹುದ್ದೆಗಳ ಸಂಖ್ಯೆಯನ್ನೇ ಕಡಿಮೆ ಮಾಡುವಂತಹ ಬ್ರಾಹ್ಮಣೀಯ ಕುತಂತ್ರ ದೊಡ್ಡ ಮಟ್ಟದಲ್ಲಿ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ನಡೀತಾ ಇತ್ತು. ಇವತ್ತು ಅದು ಅಧಿಕೃತವಾಗಿ, ಶಾಸನಬದ್ಧವಾಗಿ ಕೇಂದ್ರ ಸರ್ಕಾರದ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲೇ ನಡೆಸುವಂತಹ ಒಂದು ಶಾಸನವನ್ನು ತರ್ತಾ ಇದ್ದಾರೆ. ಇದು ಏಕಲವ್ಯನ ಬೆರಳು ಕಿತ್ತಂತ, ಹೆಬ್ಬೆರಳು ಕಿತ್ತಂತ, ಶಂಭೂಕನ ತಲೆ ಕತ್ತರಿಸಿದಂಥ ರಾಮಕೃಷ್ಣರು ಇವರೆಲ್ಲ ಏನು ಮಾಡಿದ್ರು ಅದಕ್ಕೆ ಸಮ. ಒಂದು ಕಡೆ ರಾಮ ಮಂದಿರ ಮಾಡುವುದು, ಮತ್ತೊಂದು ಕಡೆ ಈ ರೀತಿ ವಿದ್ಯಾಭ್ಯಾಸ ಮಾಡಿ, ಆತ ಬ್ರಹ್ಮ ಪದವಿಗೆ ಶಂಭೂಕ ತಪಸ್ಸು ಮಾಡ್ತಿದ್ದಂತೆ ಇಲ್ಲೂ ಕೂಡ ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು ಜ್ಞಾನವನ್ನು ಪಡೆದು ಅದರ ಮೂಲಕ ತಮ್ಮ ಮೇಲ್ಚಲನೆಗೆ ಪ್ರಯತ್ನ ಪಡ್ತಿದ್ರೆ ಅವರ ಶಂಭೂಕನ ತಲೆ ಕತ್ತರಿಸಿದ್ರು. ಇಲ್ಲಿ ಇವರ ಕಾಲುಗಳನ್ನ ಕತ್ತರಿಸ್ತಿದ್ದಾರೆ. ಇದೇ ರಾಮರಾಜ್ಯ. ಯಾವ ರೀತಿಯ ಈ ರಾಮರಾಜ್ಯ ಹೇಗಿರುತ್ತೆ ಈ ದೇಶದ ಶಂಭೂಕರಿಗೆ, ಏಕಲವ್ಯರಿಗೆ, ಸೀತೆಯರಿಗೆ ಅನ್ನೋದನ್ನು ಈ ಯೋಜನೆ ತುಂಬ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದೆ. ಹೀಗಾಗಿ ಡಿರಿಸರ್ವೇಷನ್ನ ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡ್ರು ಅಂತಂದ್ಬಿಟ್ಟು ಖಂಡಿತವಾಗಿ ಈ ದೇಶದ ಎಚ್ಚೆತ್ತ ವಿದ್ಯಾರ್ಥಿ ಸಮೂಹ ಆಗಲಿ ಅಥವಾ ಪ್ರಜ್ಞಾವಂತ ಸಮೂಹ ಆಗಲಿ ಖಂಡಿತ ಮೈಮರೆಯಬಾರದು.
ಡಿ ರಿಸರ್ವೇಷನನ್ನು 10ನೇ ಚಾಪ್ಟರ್ ಇಟ್ಟಿದ್ರಲ್ಲೇ ಅವ್ರಿಗೊಂದು ದೂರಗಾಮಿಯಾದಂಥ ಒಂದು ಉದ್ದೇಶ ಇದೆ. ಎಲ್ಲ ಬಹುಪಾಲು ಹುದ್ದೆಗಳನ್ನು ಸಾರ್ವಜನಿಕ ಹಿತಾಸಕ್ತಿಯ ಕಾರಣಕ್ಕಾಗಿ ಅಂತೇಳಿ ಮೀಸಲಾತಿ ಮುಕ್ತಗೊಳಿಸುವ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ಜಾತಿಗಳ ಕಾಲುಗಳನ್ನು ಶಾಶ್ವತವಾಗಿ ಕತ್ತರಿಸಿ ನಮ್ಮನ್ನು ಅಪಾಂಗಗಳನ್ನಾಗಿ ಉಳಿಸಿಕೊಳ್ಳುವಂತಹ ಒಂದು ದೊಡ್ಡ ಬ್ರಾಹ್ಮಣೀಯ ಹುನ್ನಾರ ನಡೆದಿದೆ. ಅದೇ ರಾಮರಾಜ್ಯ ಆಗಿದೆ ಅಂತ ನನಗನ್ಸುತ್ತೆ. ಈ ಬ್ರಾಹ್ಮಣೀಯ ಹುನ್ನಾರದ ವಿರುದ್ಧ ನಾವೆಲ್ಲರೂ ಒಂದಾಗಿ ಎಚ್ಚರದಿಂದ ಹೋರಾಟ ಮಾಡಿ ನಿಜವಾದ ಶಂಭೂಕ ರಾಜ್ಯವನ್ನು ಸ್ಥಾಪಿಸುವುದು ಮಾತ್ರ ನಮ್ಮ ಎಲ್ಲರ ಗುರಿಯಾಗಿರಬೇಕು ಅಂತ ನನಗನ್ಸುತ್ತೆ. ತಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.